ಓ ಫಕ್, ಸರಿಯಾಗಿದೆ ಆಕ್ಸಿಡೆಂಟ್ ಮಾತ್ರ. ಹಾಂ ಇಲ್ಲ, ಜೀವ ಹೋಯ್ತಲ್ಲ ಅದಕ್ಕೆ. ಏನಾಯಿತು? ಆಕ್ಸಿಡೆಂಟ್ ಆಗಿದೆ ಅಂತ ಅನಿಸುತ್ತೆ. ಓ ಫಕ್, ಸರಿಯಾಗಿದೆ ಆಕ್ಸಿಡೆಂಟ್ ಮಾತ್ರ. என்னாச்சு ப்ரோ? என்ன எப்படி ஆச்சு? அவுட் ஆயிட்டாரா? எவ்வளோ வயசு அவருக்கு? நானும் பார்க்கல. ஐயோ பாருங்க, அவங்க இப்படி ஆப்போசிட் டைரெக்ஷனில் வந்ததுனால இவங்களுக்கு பாதிக்கப்பட்டுச்சு. ஐயோ ನೋಡಿ, ಅಲ್ಲಿ ಯಾರೋ ಒಬ್ಬರು ನಿಧಾನಕ್ಕೆ ಬರ್ತಿದ್ರಂತೆ. ಸೊ ಈ ಕಾರ್ ಅವನಿದಾನಲ್ಲ ಇಲ್ಲಿ, ಸೊ ಇವನು ಆಪೋಸಿಟ್ ಡೈರೆಕ್ಷನಿಂದ ಹಿಂಗೆ ಓಡಿಸ್ಕೊಂಡು ಬಂದು ಅವ್ರನ್ನ ಹೊಡೆದಿರೋದು. ಅವ್ನ ಪಾಪ ವ್ಯಕ್ತಿ ಸ್ಪಾಟ್ ಔಟ್ ಆಗಿದೆ. ನೋಡಿ, ಇವರೆಲ್ಲ ಲಾಸ್ ಆಗಿದೆ ಇವಾಗ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೆಂಗಾಗಿದೆ ಗಾಡಿ, ಹೆಂಗೆ ಹೊಡೆದಿದ್ದಾನ ಅವನು. ಇಂಥವ್ರಿಗೆಲ್ಲ ಗಾಡಿ ಕೊಟ್ಟರೆ ಇನ್ನೇನಾಗುತ್ತೆ? ஓகே, சார் ஒரு நிமிஷம் அண்ணா, கொஞ்சம் ಏನಾಯ್ತು ಅಣ್ಣ? ಏನಾಯ್ತು? ಏನು ಹೇಳ್ತಿದ್ರು ಅವರು? ಗಾಡಿ ಒಂದು ಸಾಯ್ಬಿಟ್ನಾ? ಎಷ್ಟು? ಆಗದಂತೆ. ಇಲ್ಲ, ಆಪೋಸಿಟ್ ಡೈರೆಕ್ಷನ್ ಇಂದ ಓಡ್ಕೊಂಡು ಬಂದ್ರೆ ತಪ್ಪು. ಬ್ಯಾಕ್ ಸೈಡ್ ಇಂದ ಅಯ್ಯಯ್ಯೋ, ಎಷ್ಟು ವಯಸ್ಸು ಅವ್ರಿಗೆ? ನೋಡಿ, ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಸಾಯ್ತಾರೆ ನೋಡಿ. ಹಾ, ಅಯ್ಯೋ, ಅವರು ಹೆಲ್ಮೆಟ್ ಏನು ಹಾಕಿರ್ಲಿಲ್ವಾ? ಅವರು ಆಟೋನಾ? ಈಗ ಗಾಡಿ ಆಕ್ಸಿಡೆಂಟ್ ಕಾಮನ್ ರೈಟು, ಗಾಡಿ ಪಂಚರ್ ಆಗಿ ಬಂದ್ ಬರೋದು ಕಾಮನ್. ಇಲ್ಲ ಆ ಕಡೆ ಆಗೈತೆ, ಅದು ಓಕೆ ರೈಟು. ಬ್ಯಾಕ್ ಸೈಡ್ ಇಂದ ಬಂದು ಕಾರ್ ಹೊಡಿಬೋದಾ? ಅದೇ ಅಲ್ವಾ, ಸ್ಲೋ ಆಗಿ ಓಡಿಸ್ತಿದ್ರೆ ಅದು ಆಗ್ತಿತ್ತಾ? ಹಿಂದಿನವ್ರು ಅವರು ಆಕ್ಸಿಡೆಂಟ್ ಅನ್ಎಕ್ಸ್ಪೆಕ್ಟೆಡ್
ಹೊಡಿಬಾರ್ದು ಕೇಳಬಾರ್ದು ಅಂತಾರೆ ಇವರು. ಇಲ್ಲ ಜೀವ ಹೋಯ್ತಲ್ಲ ಅದಕ್ಕೆ ಅವ್ರು ಹಂಗಂತಾರೆ ಕೇಳಬಾರ್ದು ಮಾತಾ ಆಕ್ಸಿಡೆಂಟ್ ಎಲ್ಲ ಅನ್ಯಾಕ್ ಬಿಡೋದಂತೆ. ಹಾಂ ಇವನೇ ಹೋಗ್ತಾನೆ ಇವ್ನಿಗೇನಾದ್ರು ಅವಾಗ ಯಾರು ಕೇಳಲ್ವಾ? ಹಾಂ ಅಲ್ವಾ, ಜೀವಕ್ಕೆ ಬೆಲೆ ಇಲ್ಲ ಗುರು ಇತ್ತೀಚೆಗೆ. ಕೊಟ್ಟೆ ಕೊಟ್ಬಿಡು ಅಡ್ವಾನ್ಸ್ ಕೊಡು ಕೊಡು. ಅದಕ್ಕೆ ಕ್ಯಾಮ್ರಾ ನೋಡಿದಾಗ ಕ್ಯಾಮ್ರಾ ತಿರುಗಿಸ್ಕೊಂತಿದ್ದ ಅವನು. ಹೊಡಿಬಾರ್ದು ಹಾಂ ಯಾಕೆ ಕೇಳಬಾರ್ದು? ಇಲ್ಲ ಅವ್ರ ಮೇಲೆ ಕೇಸ್ ಏನಾಗಲ್ಲ, ದುಡ್ಡು ತಗೋಬಿಟ್ಟು ಬಿಟ್ಬಿಡ್ತಾರೆ ನೋಡಿ. ನೀವೆಲ್ಲ ಏನು ಮಾಡ್ತೀರಾ? ಈಗ ತೊಗೊಂಡೋಗ್ತಾನೆ ಇನ್ನೊಂದು ದೇಶ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಅಷ್ಟೇ. ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊತಾನೆ. ಈಗ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಬಂದಿದ್ದ ಅವನು. ಹಾಂ ಇನ್ನೊಂದು ದೇಶ ಕರ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಈಗ ಅವ್ನಿಗೆ ಎಷ್ಟು ಕೊಟ್ಬಿಡ್ತೀನಿ ಇನ್ಸೂರೆನ್ಸ್? ಒಂದು 5 ಲಕ್ಷ ಕೊಡ್ತಾನೆ ಇನ್ಸೂರೆನ್ಸ್ ಅವನು, ಇಲ್ಲ 5 ಲಕ್ಷ ಕೊಡ್ತಾನೆ, 10 ಲಕ್ಷ ಕೊಡ್ತಾನೆ. ಇಲ್ಲ ಇಂಥವ್ರಿಗೆ ಶಿಕ್ಷೆ ಆಗಬೇಕು, ಇದು ಮರ್ಡರು ಇದು. ಆ್ಯಕ್ಚುಲಿ ಇದು ಬ್ಯಾಕ್ ಸೈಡಿಂದ ಬಂದು ಡೇಯಲ್ಲಿ ಹೊಡೆದಿರೋದು. ಏನು ಮಾಡೋಕೆ ಕೇಳಿದ್ರೆ ಇದು ಮಾಡ್ತಾರೆ ಏನು. ಪಾಪ ನೋಡಿ ಏನು ಹೇಳೋದು, ಬೇಜಾರಾಗತ್ತೆ ಹೋಗಿ. ಮನುಷ್ಯರ ಜೀವಕ್ಕೆ ಇತ್ತೀಚೆಗೆ ಬೆಲೆನೇ ಇಲ್ಲ. ಇನ್ನು ಏನು ಒಂದು 500 ಮೀಟರ್ಸ್ ರೀಚ್ ಆಗಿಬಿಡ್ತೀನಿ ನಾನು. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಕ್ಸಿಡೆಂಟ್ ಆಗಿತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ, ಪೊಲೀಸ್ ತೊಗೊಂಡಿರೋ ಆ್ಯಕ್ಷನ್ ಸರಿನಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.